ಚುನಾವಣಾ ಅಕ್ರಮದ ಬಗ್ಗೆ ರಾಹುಲ್ ಗಾಂಧಿ ದಾಖಲೆ ರಿಲೀಸ್ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾವುದೇ ಆಧಾರವಿಲ್ಲದೆ ರಾಹುಲ್ ಗಾಂಧಿ ಆರೋಪ ಮಾಡ್ತಾ ಇದ್ದಾರೆ. ಇದು ಪ್ರಹ್ಲಾದ್ ಜೋಶಿ ಅವರ ಪ್ರತಿಕ್ರಿಯೆ. ದೇಶದಲ್ಲಿ ಕಾನೂನುಗಳಿವೆ ಮತ್ತು ನ್ಯಾಯಾಲಯ ಕೂಡ ಇದೆ. ರಾಹುಲ್ ಗಾಂಧಿ ಆರೋಪಗಳು ಆಧಾರ ರಹಿತ ಮತ್ತು ನಕಲಿ. ಫೇಕ್ ವೋಟರ್ ಲಿಸ್ಟ್ ಅಲ್ಲ, ರಾಹುಲ್ ಹೇಳ್ತಾ ಇರೋದೇ ಫೇಕ್. ಚುನಾವಣಾ ಅಕ್ರಮದ ಬಗ್ಗೆ ರಾಹುಲ್ ದಾಖಲೆ ರಿಲೀಸ್ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದೆಲ್ಲ ಆಧಾರ ರಹಿತ ಮತ್ತು ನಕಲಿ. ವಿಪಕ್ಷ ನಾಯಕನಾಗಿ ಬೇಜವಾಬ್ದಾರಿಯಾಗಿ ಮಾತಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರವನ್ನ ಹುಬ್ಬಳ್ಳಿಯಲ್ಲಿ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ. ಆಮೇಲೆ ಆರ್ ಅಶೋಕ್ ಅವರು ಮಾತನಾಡುವಂಥ ಸಂದರ್ಭದಲ್ಲಿ ಕೂಡ ನಾಟಕ ಮಾಡೋದಕ್ಕೆ ಬಂದಿದ್ದಾರೆ. ಬಿ.ವೈ. ವಿಜಯೇಂದ್ರ ಅವರು ಕೂಡ ಆ ವಿಚಾರವನ್ನು ತಳ್ಳಿ ಹಾಕಿದ್ರು. ಆಮೇಲೆ ಅರವಿಂದ್ ಲಿಂಬಾವಳಿ ಅವರು ಸುದ್ದಿಗೋಷ್ಠಿ ನಡೆಸಿದಂಥ ಸಂದರ್ಭದಲ್ಲಿ ಒಂದಷ್ಟು ಪ್ರತಿ ದಾಖಲೆಗಳನ್ನು ಕೊಡುವಂಥ ಕೆಲಸ ಮಾಡಿದ್ರು. ನಿನ್ನೆ ಅವರು ಮಾಡ್ತಾ ಇರುವಂಥ ಆರೋಪಗಳಿಗೆ ಅದು ಎಷ್ಟರ ಮಟ್ಟಿಗೆ ಆ ಆರೋಪಗಳು, ಅಂಕಿ ಅಂಶಗಳು, ಅದರ ಸತ್ಯಾಸತ್ಯತೆ ಏನು ಅಂತೇಳಿ ಇವರು ಕೂಡ ಒಂದು ಸರ್ವೆ ಮಾಡಿ ಅವ್ರು ಹೇಳಿರುವಂಥ ನಂಬರ್ಸ್ಗಳೇನಿದೆ ಅದು ಮ್ಯಾಚ್ ಆಗುತ್ತಾ ಇಲ್ವಾ ಅಂತೇಳಿ ಅವರು ಕೂಡ ಆ ವಿಚಾರಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳನ್ನು ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಕೊಟ್ಟಿದ್ರು. ಈಗ ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರು ಹುಬ್ಬಳ್ಳಿಯಲ್ಲಿ ಈ ವಿಚಾರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನು ಮಾತಾಡಿದ್ದಾರೆ ನೋಡೋಣ. Yesterday I have in detail I have reacted in Delhi, and I would also like to tell him there are laws in the country and court of law is there. Instead of doing any activity after almost nearly about more than a year, more than almost 14 months, without any basis, he is alleging which are baseless, bogus, immature, and it speaks of his irresponsibility. See, it is because of this Nakali Gandhi family related, means it is Priyanka Vadra's constituency now. Previously it was Rahul Gandhi's constituency. Karnataka's budget and fund is being diverted there because Kerala there is a Communist Party government. Though they are in Indi Gathbandhan, they are not ready to support any of the Congress. They are not ready to meet any of the Congress demands, and they are just trying to brush aside Congress Party and its leader there. That's why these people, Karnataka CM and Deputy CM, to save their chair, they are diverting the funds of the Karnataka